ಕೆಂಪಿ ಹಂಗಲ್ಲ ಕೆಂಪಿ. ನೀನೇನು ಹೇಳ್ಬೇಡ. ನಾವಿಷ್ಟು ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಿದ್ರು ಲೈಕ್ ಶೇರ್ ಸಬ್ಸ್ಕ್ರೈಬರ್ಸ್ ಬರ್ತಾನೆ ಇಲ್ಲ. ನಿನ್ ಜೊತೆ ವಿಡಿಯೋಸ್ ಮಾಡ್ತಿರೋದಕ್ಕೆ ನಮ್ಮ ಅಮ್ಮನ ಹತ್ರ ನನ್ ಮರ್ಯಾದೆ ಎಲ್ಲ ಹೋಗ್ತಿದೆ. ನಿನ್ ಜೊತೆ ಬ್ರೇಕಪ್. ಕೆಂಪಿ ನೋಡ್ರಿ, ಕೆಂಪಿ ನಾನು ಒಂದಾಗ್ಬೇಕಂದ್ರೆ ನಮ್ಮ ವಿಡಿಯೋಸ್ ನ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ, ಕಮೆಂಟ್ ಹಾಕ್ರಿ. ಹಂಗ ನಮ್ ಫಿಲ್ಮಿ ಮೋಜಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೈಡಿಗಿರೋ ಗಂಟೆ ಮಾತ್ರ ಹೊಡೆಯೋದು ಮರಿಬೇಡ್ರಿ. ಅದೇನಂತ ಗೊತ್ತಾಗ್ತಿಲ್ಲ ಜಾನು, ಅರ್ಧ ತಾಸಿಂದ ಮೈಯೆಲ್ಲ ಬೆವರು ಸುರಿತಿದೆ. ಸರಿ ತಗೋ, ಹಾಗಾದ್ರೆ ಫೋನ್ ಕೆಂಪಿ ಕೊಡ್ತೀನಿ, ಅರ್ಥ ಆಗೋ ತರ ಹೇಳು. ಲೇ ಕೆಂಪ್ಯಾ, ನಿನ್ ಬಾಯಿಗೊಂದ್ ಚೂರು ಸುಸ್ತನೋದಿಲ್ವೇನೋ? ಅವಾಗಿಂದ ಅವಳನ್ನ ಪಟಾಯಿಸೋಕೆ ಟ್ರೈ ಮಾಡ್ತಾನೆ ಇದೀಯಾ. ನಂದು ಮುಸ್ರೆ ಮುಖನ, ಮತ್ ನಿಂದೇನೋ ಹಂದಿ ಮುಖ. ಏನ್ ದೇವ್ರೆ, ನನ್ ಜೀವನ ಇಷ್ಟು ಕೆಟ್ಟದಾಗಿ ಎಡಿಟಿಂಗ್ ಮಾಡಿ ಈ ಮಕ್ಕಕ್ಕೆ ಒಂದು ಹುಡುಗಿನ ಬಿಡಲ್ಲ ಅನ್ಕೊಂಡಿದ್ದೆ. ಅಂತದ ಕೆಂಪಿನ ಕೊಟ್ಟಂಗ್ ಕೊಟ್ಟ ಮತ್ತೆ ಅನ್ಯಾಯವಾಗಿ ಹೇಳ್ಕನಕತಿ. ಇದೇನಾದ್ರೂ ನಿನಗೆ ನ್ಯಾಯ ಅನ್ಸಾಕತೈತ? ಏಯ್, ಕುಡಿದಿದ್ದು ಒಂದ ಬಿಯರ್, ಸುಮ್ನಿರ್ಲೆ. ಬಿಟ್ಟು ಹೊಂಟೆಲ್ಲ ನನ್ನ ಕೆಂಪಿ ಒಣಗ್ಯಾವು ಬಳ್ಳಿ. ಏನೋ ತಿಳಿದಂಗ ಹೊಂಟಿ ಕೆಂಪಿ ಆನ್ಲೈನ್ ಅಕ್ಕ ಬರವಲ್ಲಿ. ಆನ್ಲೈನ್ ಅಕ್ಕ ಬರವಲ್ಲಿ. ಹೋದ್ರವಾಗ ನಿನ್ನ. ಓಕೆ, ಗುಡ್ ನೈಟ್. ಆಂಟಿ, ನೀವು ನನ್ನ ಬೆಡ್ ಮೇಲೆ ಇದೀರೇನು? ಸರ್, ನನ್ ಮಾತ್ ಕೇಳ್ರಿ ಸರ್, ನಮ್ಮನೆ ಅನ್ಕೊಂಡು ಹೋಗಿನ್ ಸರ್. ಯಾಕೋ ಹುಡುಗಿಯರಿಂದ ಬೀಳೋ ವಯಸ್ಸಲ್ಲಿ ಆಂಟಿಗಳ ಹಿಂದೆ ಬೀಳ್ತೀಯಾ? ಹೇಳು, ಯಾವ ಉದ್ದೇಶದಿಂದ ಹೋಗಿಯಾ ಮನೆ ಒಳಗೆ? ನನ್ ಮನ್ಸಲ್ಲಿ ಬೇರೆ ಯಾವ ಉದ್ದೇಶನೂ ಇಲ್ಲ ಸರ್, ಜಸ್ಟ್ ಮಕ್ಕನಕಂತ ಹೋಗಿನ್ ಸರ್. ಮಲ್ಕೊಳಕಾದ್ರೆ ನಿಮ್ ಮನೆ ಇದೆಯಲ್ಲೋ, ಅವ್ರ ಮನೆ ಒಳಗೆ ಯಾಕೆ ಹೋಗಿಯಾ? ರಾತ್ರಿ ಕುಡ್ದಿದ್ ನಿಶೆಯಲ್ಲಿ ಆಡಾಡಿಕೆಂತ ಪಕ್ಕ ಬರ್ಲ ಬಿದ್ದ ರೈಟ್ ಹೋಗೋದ್ ಬಿಟ್ಟು ಕನ್ಫ್ಯೂಸ್ ಆಗಿ ಲೆಫ್ಟ್ ಹೋಗಿನ್ ಸರ್. ಅವ್ನ ನಮ್ಮ ಅಪಾರ್ಟ್ಮೆಂಟ್ ದಾಗ ಎಲ್ಲಾ ಮನೆ ಒಂದ ತರ ಇರ್ತಾವ ಸರ್. ತಪ್ಪಾಯ್ಬಿಟ್ಟೈತಿ, ಬಿಟ್ಟು ಬಿಡ್ರಿ ಸರ್. ಆಗಲ್ಲೇ, ಆ ಆಂಟಿ ಮಿನಿಮಮ್ ನಿನ್ನ ಒಂದು 100 ವರ್ಷ ಒಳಗಡೆ ಹಾಕು ಅಂತ ಹೇಳಿದಾಳೆ. 100 ವರ್ಷ ಏನ್ರಿ ಸರ್, ಬಾಳ ಅಂದ್ರೆ ಇನ್ನೊಂದ್ 30-40 ವರ್ಷ ಬದುಕ್ತೀನಿ. ಪ್ರೆಸೆಂಟ್ ಇರೋ ಸಿಚುವೇಶನ್ ಕಂಟಿನ್ಯೂ ಆದ್ರೆ ಇನ್ನೂ ಜಲ್ದಿನ ಹೋಗ್ಬಿಡ್ತೀನಿ ಸರ್. ಅಷ್ಟೊಂದು ಕೆಟ್ಟ ಪರಿಸ್ಥಿತಿ ಏನ್ ಬಂದಿದ್ಯೋ ನಿನಗೆ? ಅದ್ ಸರ್ ಆಗಿದ್ದ. ದೇವ್ರೆ, ಇವನ್ ಮೈ ಮೇಲೆ ಒಂದು ಪೆಟ್ಟು ಬೀಳಾರ್ದೇನೆ ಇವನಿಗೆ ನೋವು ಕೊಡ್ತಿದೀಯಲ್ಲಪ್ಪ. ಸರಿಯೋ, ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಫೋನ್ ಮಾಡಿ ಬರೋ ಕೇಳು, ಸೈನ್ ಮಾಡಿದ್ರೆ ಬಿಟ್ಬಿಡ್ತೀನಿ. ಆಯ್ತು ಸರ್. ಹಲೋ ಹರೀಶಾ, ನನ್ನ ಪೊಲೀಸರು ಅರೆಸ್ಟ್ ಮಾಡ್ಯಾರ್ಲೆ, ಯಾರಾದ್ರೂ ಬಂದು ಸೈನ್ ಮಾಡಿದ್ರೆ ಬಿಟ್ಬಿಡ್ತಾರಂತ್ಲೆ, ಬಂದು ಸೈನ್ ಮಾಡ್ಲೆ. ಲೇ ಮಚ್ಚ, ಇವತ್ ನಮ್ಮ ಅಮ್ಮ ಸೊಂಡಿಗೆ ಇಡೋ ಕೆಲಸ ಹೇಳಿದಾಳೆ. ಮಿನಿಮಮ್ 4000 ಸೊಂಡಿಗೆ ಇಡ್ಲಿಕ್ರೆ ನನ್ ನಡುವು ಮುರಿತಾಳಂತ್ಲೆ. ಇವತ್ ನನಗೆ ಆಗಲ್ಲೇ ಮಚ್ಚ, ಮಹೇಶ್ ಫೋನ್ ಮಾಡು. ಹಲೋ ಮಹೇಶ. ಲೇ ಮಚ್ಚ, ಅಮೆರಿಕಾಗ್ ಹೊಂಟಿನ್ಲೆ, ಇದ ಈಗ ಬರ್ತೈತೀನಿ. ಆ ಸಂತೆ ಫ್ರೀ ಇರ್ತಾವ ನೋಡು, ಅವನಿಗೆ ಮಾಡು. ಹಲೋ ಸಂಧ್ಯಾ. ಅಯ್ಯೋ ಹೌದಾ, ಬಂದೆ ಮಾವ. ಯಾವ ಸ್ಟೇಷನ್? ದೊಡ್ಡ ಸ್ಟೇಷನ್ ಬರಕ್ ಎಷ್ಟೊತ್ತಾಗತ್ತ? ಹಲೋ ಸಂಧ್ಯಾ. ಹಲೋ ಹಲೋ, ಕೈ ಕೊಟ್ಬಿಡಣ ಸರ್, ಸೈನ್ ಮಾಡಕ್ ಯಾರು ಇಲ್ಲ ಸರ್. ನಿನ್ನ ಸಿಚುವೇಶನ್ ಏನು ಇಷ್ಟು ಬರಿಗೆಟ್ಟೈತಿ? ಸರಿ ತಗೋ, ಮನೆಗೆ ಹೋಗು. ಥ್ಯಾಂಕ್ ಯು ಸರ್. ಲೇ, ಇನ್ನೊಂದ್ಸರಿ ಆಂಟಿ ತಂಡಕ್ಕೆ ಹೋದ್ರೆ ಬಿಡೋ ಪ್ರಸಕ್ತಿನೇ ಇಲ್ಲ. ಇವನು ಇಷ್ಟ ಆದ್ಮೇಲೆ ಎದಕ್ ಹೋಗ್ತೀನಿ ಸರ್. ಈ ಆಂಟಿಯರಿಗೆ ಮಿನಿಮಮ್ 10 ಫೀಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ಸರ್. ಹೋಗೋ. ಏನ್ ದೇವ್ರೆ, ನನ್ ಮೇಲೆ ನಿನಗೆ ಒಂದ್ ಚೂರುನು ಕರುಣೆ ಅನ್ನೋದಿಲ್ಲನು? ಇವಳು ಈ ಟೈಮ್ನಾಗ ಫೋನ್ ಮಾಡಕತ್ತೇಳನ, ಮತ್ತೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಇವಳಿಗೆ ಏನಾದ್ರೂ ಗೊತ್ತಾಗ್ಬಿಡತ್ತನ? ಹಲೋ ಕೆಂಪಿ. ಸರಿ, ಆಗೋದೇನೋ ಆಯ್ತು, ಇನ್ಮೇಲಾದ್ರೂ ಬುದ್ಧಿಯಿಂದ ಇರು. ಹುಚ್ಚುಚ್ಚ ಕೆಲ್ಸ ಎಲ್ಲ ಮಾಡೋದು ಬಿಟ್ಬಿಡು. ಓಕೆ ಕೆಂಪಿ, ನೀನ ನೋಡ್ತೀಯಲ್ಲ, ಬುದ್ಧಿವಂತರಿಗೆಲ್ಲರಿಗೂ ಕಾಂಪಿಟೇಷನ್ ಇಟ್ರೆ ಅದ್ರಲ್ಲಿ ನಾನೇ ಫಸ್ಟ್ ಬರ್ತೀನಿ. ಇದೆ, ಈ ಓವರ್ ಆಕ್ಷನ್ ಕಮ್ಮಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದ ಅವನ ಯಾರ ಗಬ್ನನ್ ಮಗ ಫುಲ್ ಕುಡ್ದು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಆಂಟಿ ಮನೆಗೆ ಹೋಗಿದ್ದಾನೆ. ಅವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವನ್ನ ಕರ್ಕೊಂಡು ಹೋಗಕ್ಕೆ ಪೊಲೀಸರು ಬಂದಿದ್ದಾರೆ. ಅದೇ ಸೌಂಡು. ಗಬ್ಬು ನನ್ ಮಗ, ಅಂತವ್ರಿಂದ ನೀನ್ ದೂರ ಇರು ಕೆಂಪೆ. ತೂತು, ಅವನಿಗೆ ನನಗೆ ಪರಿಚಯನೇ ಇಲ್ಲ. ಲವ್ ಯು ಕೆಂಪೆ. ಲವ್ ಯು ಟು ಕೆಂಪೆ. ನೀನ್ ಅದೇ ಅಪ್ಪ. ಲೇ, ನೀನ್ ಮಾಡೋ ಕೆಲಸಗಳು ನನ್ನ ಕಣ್ಣಿಂದ ನನಗೆ ನೋಡೋಕ್ ಆಗ್ತಿಲ್ಲಲೇ ಅಪ್ಪ. The number you are calling is currently switched off.
Please try later. ನೋಡ್ರಿ ನೀವು ನಮ್ಮ ವಿಡಿಯೋಸ್ಗೆ ಲೈಕು ಶೇರು ಕಮೆಂಟು ಹಾಕಿ ಹಂಗೆ ನಮ್ಮ ಫಿಲ್ಮಿ ಮೋಜಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೆಂಪಿನ ನನ್ನ ಒಂದು ಮಾಡ್ರಿ.